ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನೋಡಿ, ನಾನು ನೇಚರ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ನೋಡಿ, ಕೇಸು ಗಿಡ ಅಂತ ಹೇಳಿ. ಕೇಸು ಅಂದರೆ ನಿಮಗೆ ಗೊತ್ತಿರ್ಬೋದು. ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಇದು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಮಲೆನಾಡಿನಲ್ಲಿ, ಕರಾವಳಿ ಈ ಕಡೆ ಎಲ್ಲ ತುಂಬಾ ಬೆಳೆಯುತ್ತೆ. ಇದು ಮಳೆಗಾಲದಲ್ಲಂತೂ ಅಲ್ಲಲ್ಲಿ ತುಂಬಾ ಬೆಳೆಯುತ್ತೆ. ಇದು ನೋಡಿ ಯಾವ ಥರ ಬಂದಿದೆ. ಇನ್ನೂ ಮಳೆಗಾಲ ಈಗ ಶುರುವಾಗಿದೆ. 1 ತಿಂಗಳಾಯಿತು, ಅಷ್ಟರಲ್ಲಿ ಇಷ್ಟು ಒಂದು ದೊಡ್ಡದಾಗಿದೆ ನೋಡಿ. ಇದು ನೋಡಿ, ಸುವರ್ಣಗಡ್ಡೆ ಅಂತ ಹೇಳಿ. ಸುವರ್ಣಗಡ್ಡೆ ಗಿಡ ಇದು. ಈ ಥರ ಇರುತ್ತೆ ನೋಡಿ. ಇದರಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳು ಬೆಳೆಯುತ್ತವೆ ನೆಲದ ಒಳಗಡೆ. ಇದು ತಿಂದ್ರೇ ತುಂಬಾ ಒಳ್ಳೆಯದು. ಆರೋಗ್ಯಕ್ಕಂತೂ ಹೇಳ್ತಿರೋದು ಅಷ್ಟು ಒಳ್ಳೆಯದು ಇದು ಸುವರ್ಣಗಡ್ಡೆ. ಇದು ತುಂಬ ತುಟ್ಟಿ ಕೂಡ. KG ಲೆಕ್ಕದಲ್ಲಿ ಕೊಡ್ತಾರೆ. ತುಂಬಾ ತುಟ್ಟಿ, 100ರ ಮೇಲೇ ಇದೆ KGಗೆ. ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಳೆಗಾಲದಲ್ಲಿ ಈ ಥರ ಗಿಡ ಬೆಳೆಯುತ್ತೆ. ಆಮೇಲೆ ನೋಡಿ, ಇದು ಪೇರಲ ಗಿಡ. ಇಷ್ಟು ಪೇರ್ಲಕಾಯಿ ಆಗಿದೆ ನೋಡಿ. ಅಲ್ಲಲ್ಲಿ ಪೇರ್ಲಕಾಯಿ ತುಂಬ ಆಗಿದೆ. ಇನ್ನೂ ಗಿಡ ತುಂಬ ಇತ್ತು ನಾನು ಬಂದಾಗ. ಈಗ ಅಷ್ಟು ಖಾಲಿ ಆಗಿದೆ. ಪಕ್ಷಿಗಳೆಲ್ಲ ತಿಂದು ಹೋಗ್ತವೆ. ಹಣ್ಣಾಗಿದ್ದು ಮೇಲ್ಗಡೆ ಇದ್ರದ್ದೆಲ್ಲ ಪಕ್ಷಿಗಳು ತಿಂದು ಹೋಗ್ತಾ ಇರುತ್ತೆ. ಅವರಿಗೂ ಒಂದು ಆಹಾರ ಆಗತ್ತೆ ನೋಡಿ. ನಾವು ತಿನ್ಬೋದು, ಅವರು ಕೂಡ ತಿನ್ಬಹುದು. ಇದು ನೋಡಿ, ಮಾವಿನ ಮರ ಇದು. ಅದರ ಪಕ್ಕದಲ್ಲಿ ಒಂದು ಹಲಸಿನ ಗಿಡ ಇದೆ. ಹಾಗೆ ಆ ಗಿಡ, ಈ ಗಿಡ ಎಂದು ತುಂಬ ಗಿಡಗಳಿದೆ ನೋಡಿ. ತೆಂಗಿನ ಗಿಡ, ಆಮೇಲೆ ಅಡಿಕೆ ಗಿಡ, ಎಲ್ಲ ಥರನೂ ಗಿಡಗಳಿವೆ ನೋಡಿ. ಎಷ್ಟು ಹಸಿರಾಗಿ ಬೆಳೆದಿದೆ ನೋಡಿ. ಅಲ್ಲಲ್ಲಿ ಎಲ್ಲ ತುಂಬ ಹಸಿರಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತೇವೆ. ವಾತಾವರಣ ಎಲ್ಲ ಮಳೆಗಾಲದಲ್ಲಿ ಎಲ್ಲ ಕಡೆ ಹಸಿರು. ಎಲ್ಲಿ ನೋಡಿದರೂ ಹಸಿರು. ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ. ಗಿಡಗಳ ಜೊತೆ ಮಾತಾಡ್ತಾ ನಾವು ಇದ್ದರೆ ಎಷ್ಟು ಮನಸ್ಸಿಗೆ ಎಷ್ಟು ಖುಷಿಯಾಗತ್ತೆ ನೋಡಿ. ಈ ಸಿಟಿ ವಾತಾವರಣಕ್ಕಿಂತ ಹಳ್ಳಿ ವಾತಾವರಣ ತುಂಬಾ ಇಷ್ಟ ನನಗೆ. ಈ ಥರ ಗಿಡಗಳ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನೋಡಿ. ಮಲೆನಾಡಿನಲ್ಲಿ ಈ ಥರ ಮನೆಗಳು ಇರುತ್ತವೆ. ಎಲ್ಲ ಹಂಚಿನ ಮರಗಳು ಜಾಸ್ತಿ. ಈಗೀಗ ಕಡಿಮೆ ಆಗ್ತಾ ಇದೆ. ಮೊದಲಿನ ಮನೆ ಎಲ್ಲ ಹಂಚಿನ ಮನೆಯೇ. ಅಂದರೆ ಸೆಕೆ ಕಾಲಕ್ಕೆ ಸೆಕೆ ಆಗೋಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಹಂಚಿನ ಮನೆಯೇ ಇಲ್ಲಿ ಜಾಸ್ತಿ ಕಟ್ತಾ ಇರೋದು. ಈಗೀಗ RCC ಮನೆ ಕಟ್ತಾ ಇದ್ದಾರೆ ನೋಡಿ. ಈ ಥರ ಹಂಚಿನ ಮನೆಗಳು ಇರುತ್ತವೆ ನೋಡಿ. ತೆಂಗಿನ ಗಿಡ ಎಲ್ಲ ನಾವು ಚಿಕ್ಕವರಾಗಿದ್ದಾಗ ಇನ್ನೂ ತುಂಬಾ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಇತ್ತು. ಈಗೀಗ ಸರಿಯಾಗಿ ಕಾಳಜಿ ಮಾಡಲಾರ್ದೆ ಗಿಡಗಳು ತುಂಬ ಹೋಗಿವೆ. ಇದು ನೋಡಿ, ಬಾವಿ. ಮಳೆ ನೋಡಿ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ನಾನು ವಾಯ್ಸ್ ಎಲ್ಲ ತೆಗ್ದಿದ್ದೀನಿ, ಯಾಕಂದರೆ ನಾನು ಮಾತಾಡಿದ್ದು ಕೇಳೋದಿಲ್ಲ. ವಾಯ್ಸ್ ಇದ್ದರೆ ರಪ ಅಂತ ಹೊಡಿತಾನೇ ಇದೆ ಮಳೆ. ಅದು ನೋಡೋದಕ್ಕೆ ಒಂದು ಖುಷಿ, ಅಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರಬೇಕು ಅನಿಸುತ್ತೆ. ಅಷ್ಟು ಒಟ್ಟು ಬಿಡುವಿಲ್ಲದೆ ಮಳೆ ಬೀಳ್ತಾ ಇದೆ. ನಾನು ಬಂದಾಗಿನಿಂದ ಅಷ್ಟು ಮಳೆ ಬೀಳ್ತಾ ಇದೆ. ನಮ್ಮ ಬಾವಿ ಎಷ್ಟು ಕೆಳಗಡೆ ಇತ್ತು ನಾನು ಬಂದಾಗ ನೀರು, ಈಗ ಎಲ್ಲ ಬಾವಿ ತುಂಬಿದೆ. ಅಷ್ಟು ಮಳೆ ಬರ್ತಾ ಇದೆ ನೋಡಿ. ಎಲ್ಲೂ ಹೋಗೋದಕ್ಕೂ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಹೊರಗಡೆ. ಅಷ್ಟು ಮಳೆ ಬೀಳ್ತಾನೇ ಇದೆ. ಬಿಡುವಿಲ್ಲದೇ ಬೀಳ್ತಾ ಇದೆ ಮಳೆ. ನೋಡೋ
ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಿಮಗೆ ಈ ಥರ ವಾತಾವರಣ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನನಗಂತೂ ಈ ಮಲೆನಾಡಿನ ಕರಾವಳಿಯ ವಾತಾವರಣ ತುಂಬ ಇಷ್ಟ ಆಗುತ್ತೆ ನನಗೆ. ನಾನು ಚಿಕ್ಕವಳಿದ್ದಾಗಲೂ ಕೂಡ ಇದೇ ಥರ ಹೊರಗಡೆ ಎಲ್ಲ ತೋಟದಲ್ಲಿ ಎಲ್ಲ ಕೆಲಸ ಎಲ್ಲನೂ ಮಾಡ್ತಿದ್ದೆ ನಾನು. ಹೀಗಾಗಿ ನನಗೆ ಈ ಥರ ನೇಚರ್ ಅಂದರೆ ತುಂಬಾ ಇಷ್ಟ ನೋಡಿ. ನೀರು ಎಷ್ಟು ಜೋರಾಗಿ ನೀರು ಬೀಳ್ತಾ ಇದೆ, ಹಂಚಿನ ಮೇಲಿಂದ ನೀರು ಯಾವ ಥರ ಬೀಳ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ ನೀರು. ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗತ್ತೆ, ವರ್ಣನೆ ಮಾಡೋದಕ್ಕೆ ಆಗಲ್ಲ. ಅಷ್ಟು ಮಳೆಗಾಲದಲ್ಲಿ ನೇಚರ್ ಅಷ್ಟು ಚೆನ್ನಾಗಿರುತ್ತೆ. ಮಲೆನಾಡಿನಲ್ಲಿ ತುಂಬ ಯಾವ್ಯಾವ ಥರ ಎಲ್ಲ ಗಿಡಗಳು, ನಾವು ಎಷ್ಟೋ ಗಿಡಗಳು ಹುಟ್ಕೊಳ್ಳುತ್ತೆ ಬೇರೆ ಬೇರೆ. ಮಳೆಗಾಲದಲ್ಲಿ ಮಾತ್ರ ಅಷ್ಟೆಲ್ಲ ಹುಟ್ಕೊಳುತ್ತೆ. ಕೇಸು ಗಿಡ, ಆಮೇಲೆ ಸುವರ್ಣಗಡ್ಡೆ ಗಿಡ, ಆಮೇಲೆ ಬೇರೆ ಬೇರೆ ಜಾತಿ ಮತ್ತು ತುಂಬ ಗಿಡಗಳು ಬೆಳ್ಕೊಳ್ಳುತ್ತವೆ. ಅವೆಲ್ಲ ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಈ ರೀತಿ ತಿನ್ಬೋದು. ನಾವು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನೋಡಿ ತೆಂಗಿನ ಗಿಡ ಎಲ್ಲ ಹ್ಯಾಗೆ ಕಾಣ್ತಾ ಇದೆ, ಮಳೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲ ಗಿಡಗಳು ಎಲ್ಲೆಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ಅಷ್ಟು ನೋಡಿ. ಬಾಳೆ ಗಿಡಗಳು ನೋಡಿ, ಮಳೆ ಜೊತೆ ಅವರು ಎಷ್ಟು ಖುಷಿಯಾಗಿದ್ದಾವೆ ನೋಡಿ ಗಿಡಗಳು ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಈ ರೀತಿ ವಾತಾವರಣ ಎಲ್ಲ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಎಲ್ಲ. ಸಿಟಿಲಿ ಈ ಥರ ಎಲ್ಲ ನಮಗೆ ನೋಡೋದಕ್ಕೆ ಸಿಗೋದೇ ಇಲ್ಲ. ಹಳ್ಳಿಯಲ್ಲಷ್ಟೇ ಈ ಥರ ಎಲ್ಲ ಸಿಗೋದು ನೋಡೋದಕ್ಕೆ. ಇದು ಅಡಿಕೆ ಗಿಡ ನೋಡಿ, ಮತ್ತು ಬೇರೆ ಬೇರೆ ಹೂವಿನ ಗಿಡ, ಥರದ್ದೆಲ್ಲ ಥರ ಗಿಡಗಳು ಇವೆ. ಇದು ನೋಡಿ ಅಂಗಳದಲ್ಲಿ ಹೇಗೆ ರಪ 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 ಅಂತ ನೀರು ಹೊಡಿತಾ ಇದೆ ನೋಡಿ, ಮಳೆ ನೀರು. ಇದು ಕಾಣ್ತಾ ಇರೋದು ಸುವರ್ಣಗಡ್ಡೆ ಗಿಡ ನೋಡಿ. ಅದರ ಜೊತೆ ಒಂದು ಶೋ ಗಿಡ ಇದೆ. ಸುವರ್ಣ ಗಿಡಗಳು ತುಂಬಾ ಇದೆ ನೋಡಿ. ಎಷ್ಟು ನೀರು ರಪ ರಪ ಅಂತ ಹೊಡಿತಾ ಇದೆ. ತುಳಸಿ ಕಟ್ಟೆ ಎಲ್ಲ ನೋಡಿ. ಅಂಗಳದಲ್ಲಿ ಸಹಿತ ಎಲ್ಲ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ಸಿಮೆಂಟಲ್ಲಿ ಕೂಡ ಅಷ್ಟು ಹುಲ್ಲು ಬೆಳ್ಕೊಂಡಿದೆ. ಅಂಥ ಪರಿ ನೀರು ನೋಡಿ. ಇದು ನೋಡಿ ಸುವರ್ಣಗಡ್ಡೆ ಗಿಡ ಇದು. ಅದು ಕೆಂಪು ಇರೋದು ಶೋ ಗಿಡ ಅದು. ಈ ಥರ ಮಳೆಗಾಲದಲ್ಲಿ ದೊಡ್ಡ ದೊಡ್ಡಾಗಿ ಗಿಡಗಳಾಗಿ ಬೆಳೆಯುತ್ತವೆ. ಅಕ್ಟೋಬರು ಡಿಸೆಂಬರ್ ತಿಂಗಳಲ್ಲಿ ಇದು ಗಿಡ ಒಣಗುತ್ತೆ. ಆವಾಗ ನಾವು ನೆಲದಲ್ಲಿರುವ ಗಡ್ಡೆಗಳನ್ನು ತೆಗೆದು ನಾವು ಸಾರು ಮಾಡಿಕೊಂಡು ತಿನ್ಬೋದು. ಆವಾಗ ಈಗ ತೆಗಿಯೋದಕ್ಕೆ ಆಗಲ್ಲ, ಆವಾಗ ತೆಗಿಬೇಕು, ತೆಗೆದು ತಿನ್ಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಸುವರ್ಣಗಡ್ಡೆ ಅಂತೂ. ನಿಮಗೆ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ. ಆಕಾಶ ಎಲ್ಲ ಹೀಗೆ ಕಾಣ್ತಾ ಇದೆ, ಮೋಡಗಳು ನೋಡಿ. ಈಗ ಪರವಾಗಿಲ್ಲ, ಇಲ್ಲಿ ಈಗ ಸೆಕೆ ಕಡಿಮೆ ಇರುತ್ತೆ ಈ ಕರಾವಳಿಲಿ. ಉಳಿದ ಟೈಮಲ್ಲೆಲ್ಲ ತುಂಬ ಸೆಕೆ ಅಂದರೆ ತುಂಬ ಸೆಕೆ ಇರುತ್ತೆ, ಅಷ್ಟು ಸೆಕೆ ಇರುತ್ತೆ. ಈಗ ಪರವಾಗಿಲ್ಲ. ಇಲ್ಲೂ ಕೂಡ ಬೆಳೆದಿವೆ ನೋಡಿ ಕೇಸು ಗಿಡಗಳು. ಇದನ್ನು ತೆಗೆದು ಚಟ್ನಿ ಮಾಡ್ಕೋಬೋದು, ಎಲೆ ತೆಗೆದು ಚಟ್ನಿ ಮಾಡ್ಬೋದು. ಅದ್ರ ದಂಟಿಂದ ಸಾರು ಮಾಡ್ಬೋದು. ಹೀಗೆ ಸುಮಾರು ಐಟಮ್ ಮಾಡ್ಬೋದು. ಪತ್ರೊಡೆ ಅಂತ ಹೇಳಿ ಮಾಡ್ತಾರೆ ಆ ಎಲೆಗಳಿಂದ. ಇನ್ನು ಸುಮಾರು ಥರ ಮಾಡ್ತಾರೆ ನೋಡಿ. ನೀರು ಯಾವ ಪರಿ ನೀರು ಬೀಳ್ತಾ ಇದೆ ನೋಡಿ. ಅದು ನೋಡೋದೇ ಒಂದು ಚಂದ ನೋಡಿ.